ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೋಡ್ರಿ. ಇವತ್ತು ನೋಡಿ ಒಂದು ವಿಷಯದೊಂದಿಗೆ ನಾನು ನಿಮ್ಮ ಜೊತೆಗೆ ಬಂದಿದ್ದೇನೆ. ಏನಪ್ಪ ಅಂತ ಹೇಳಿದ್ರೆ ಮನೆಯಲ್ಲೇ ಕೂತ್ಕೊಂಡು ನಾವು ಹಣವನ್ನು ಯಾವ ರೀತಿ ಗಳಿಸ್ಬೋದು ಅಂತ ಹೇಳಿ ನಾನು ಒಂದು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಹಾಗಾದರೆ ಯಾವ ರೀತಿ ನಾವು ಒಂದು ಹಣವನ್ನು ಮನೆಯಲ್ಲೇ ಕೂತ್ಕೊಂಡು ಗಳಿಸ್ಬೋದು ಅನ್ನೋದನ್ನು ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ನಾವು ಯೂಟ್ಯೂಬ್ ಮುಖಾಂತರ ದುಡ್ಡು ಮಾಡೋದನ್ನು ಕೇಳಿದ್ದೇವೆ, ಇನ್ಸ್ಟಾಗ್ರಾಮ್ ಮುಖಾಂತರ ದುಡ್ಡು ಮಾಡೋದನ್ನು ಕೇಳಿದ್ದೀವಿ. ಅದೇ ರೀತಿಯಾಗಿ ನಾವು ಫೇಸ್ಬುಕ್ನಿಂದ ಕೂಡ ನಾವು ದುಡ್ಡನ್ನು ಮಾಡ್ಬೋದು. ಯಾವ ರೀತಿ ಅಂತ ಹೇಳ್ತಿದ್ರೆ, ಹೌದು, ನೀವು ಕೂಡ ಒಂದು ನಿಮ್ಮದೇ ಆದ ಒಂದು ಫೇಸ್ಬುಕ್ ಪೇಜನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ಮಾಡಿಕೊಂಡು ನೀವು ಯೂಟ್ಯೂಬಲ್ಲಿ ಏನು ಹಾಕ್ತಿರ್ತಿರಲ್ಲ, ನಿಮ್ಮದೇ ಆದ ಒಂದು ಸ್ವಂತ ವಿಡಿಯೋಗಳನ್ನ ಹಾಕ್ತಿರಲ್ಲ, ಅದೇ ವಿಡಿಯೋಗಳನ್ನು ನಾವು ಪೇಜ್ಗೆ ಹಾಕ್ಕೋಬೇಕು. ಆ ಪೇಜ್ಗೆ ನೀವು ಪೇಜ್ ಕ್ರಿಯೇಟ್ ಆದಮೇಲೆ ಏನು ಕೇಳಲ್ಲ, ಅದಕ್ಕೆ ಒಂದು ಜಿಮೇಲ್ ಐ ಡಿಯಿಂದ ನೀವು ಒಂದು ಪೇಜನ್ನು ರೆಡಿ ಮಾಡ್ಕೋಬೋದು. ಅದಕ್ಕೆ ಒಂದು ಒಳ್ಳೆಯದಾದ ಒಂದು ಪ್ರೊಫೈಲ್ ಫೋಟೋವನ್ನು ಹಾಕಿ, ಹಾಗೆ ಒಂದು ಕವರ್ ಫೋಟೋವನ್ನು, ಚೆನ್ನಾಗಿರೋ ಒಂದು ಕವರ್ ಫೋಟೋವನ್ನು ಅದಕ್ಕೆ ಇಡಿ. ಆನಂತರ ನೀವು ಯೂಟ್ಯೂಬಲ್ಲಿ ಹಾಕಿರ್ತಕ್ಕಂಥ ವೀಡಿಯೋಸ್ಗಳನ್ನು ನೀವು ಆ ಒಂದು ಫೇಸ್ಬುಕ್ ಪೇಜಲ್ಲಿ ಹಾಕಿದರೂ ಕೂಡ ಜನರು ಕೂಡ ಇಷ್ಟಪಟ್ಟು ಆ ವಿಡಿಯೋಗಳನ್ನು ನೋಡ್ತಾರೆ. ಅದರ ಜೊತೆಗೆ ನೀವು ಒಂದು ತಪ್ಪನ್ನು ಮಾತ್ರ ಮಾಡಬಾರ್ದು. ಯಾಕಂತ ಹೇಳಿದೆ ಅಂದರೆ, ನಾವು ಈ ಕೆಲವು ಜನ ಏನು ಮಾಡ್ತಿದ್ದಾರೆ, ಬೇರೆ ಬೇರೆದರ ವಿಡಿಯೋಗಳನ್ನು ಕದ್ದು ಅವರ ಒಂದು ಪೇಜಲ್ಲಿ ಅಥವಾ ಯೂಟ್ಯೂಬಲ್ಲಿ ಹಾಕ್ತಿರ್ತಾರೆ. ಹಾಗಾಗಿ ಅಂಥ ವಿಡಿಯೋಗಳಿಗೆ ನಿಮ್ಗೆ ಒಂದು ಫೇಸ್ಬುಕ್ ಪೇಜು ಮಾನಿಟೈಸ್ ಆಗಲ್ಲ. ದಯವಿಟ್ಟು ನೀವೇನು ಸ್ವಂತ ವೀಡಿಯೋಸ್ಗಳನ್ನು ಮಾಡಿರ್ತಾರಲ್ಲ, ಆ ವೀಡಿಯೋಸ್ಗಳನ್ನು ಮಾತ್ರ ನಾವು ಅಲ್ಲಿ ಫೇಸ್ಬುಕ್ ಪೇಜಲ್ಲಿ ಹಾಕಿದರೆ ಜನ ಕೂಡ ಇಷ್ಟಪಟ್ಟು ಫಾಲೋವರ್ಸ್ ಅವರಾಗಿ ಬರ್ತಾರೆ. ಹಾಗೆ ಒಂದು ಮಾನಿಟೈಸೇಷನ್ ಆಗಲಿಕ್ಕೆ ನಾವು ಏನೇನು ಮಾಡಬೇಕಂತ ಹೇಳಿದೆ ಅಂದ್ರೆ, ನೀವು ಒಳ್ಳೊಳ್ಳೆ ಕಂಟೆಂಟ್ ಇರ್ತಕ್ಕಂಥ ವಿಡಿಯೋಗಳನ್ನು ಹಾಕಿದರೆ ಮಾನಿಟೈಸೇಷನ್ ತಾನಾಗೇ ಬರುತ್ತೆ. ಏನಪ್ಪ ಅಂತ ಹೇಳಿದ್ರೆ, 5,000 ಫಾಲೋವರ್ಸ್ ಆಗಿರಬೇಕು, 60,000 ವಾಚ್ ಟೈಮ್ ಆಗಿರಬೇಕು. ಆ ನಂತರ ನಿಮಗೆ ಮಾನಿಟೈಸೇಷನ್ ಅನ್ನೋದು ಒಂದು ಲಿಂಕ್ ಬರುತ್ತೆ. ಆನಂತರ ನೀವು ಪೇ ಔಟನ್ನು ಇನ್ಸ್ಟ್ರೀಮ್ಯಾಡ್ಸನ್ನು ಕಂಪ್ಲೀಟ್ ಮಾಡಿಬಿಟ್ರೆ ನಿಮ್ಮದು ಒಂದು ಫೇಸ್ಬುಕ್ ಪೇಜು ಮಾನಿಟೈಸೇಷನ್ ಆಗುತ್ತೆ. ಅದರಿಂದನೂ ಕೂಡ ನಾವು ಮನೆಯಲ್ಲೇ ಕೂತ್ಕೊಂಡು ದುಡ್ಡನ್ನು ಗಳಿಸ್ಬೋದು. ನಾವು ಅದಕ್ಕಾಗಿ ಟೈಮನ್ನು ಮೀಸಲಿಡೋದು ಬೇಡ. ನಮ್ಮ ಎಲ್ಲ ಕೆಲಸದ ಜೊತೆಗೆ ಒಂದು ಪಾರ್ಟ್ ಟೈಮ್ ಕೆಲಸ ಅಂತ ಮಾಡಿಕೊಂಡು ಕೆಲವಷ್ಟು ಟೈಮ್ಗಳನ್ನು ಕೊಟ್ಕೊಂಡು, ಈಗ ಹೆಂಗೂ ನಾವು ನಾರ್ಮಲಾಗಿ ಎಲ್ಲ ವೀಡಿಯೋಸ್ಗಳನ್ನು ಮಾಡ್ತಿರ್ತೇವೆ ಯೂಟ್ಯೂಬ್ಗೆ ಹಾಕ್ಲಿಕ್ಕೆ ಅಂತ ಹೇಳಿದ್ರೆ, ಅದೇ ವೀಡಿಯೋಸ್ಗಳನ್ನು ನಾವು ಫೇಸ್ಬುಕ್ ಪೇಜ್ಗೆ ಹಾಕಿಬಿಟ್ರೆ ಮುಗೀತು. ನಾವು ಇಲ್ಲಿ ಕೂಡ ದುಡ್ಡನ್ನು ಅರ್ನ್ ಮಾಡ್ಬೋದು, ನಾವು ಫೇಸ್ಬುಕ್ ಪೇಜಲ್ಲಿ ಕೂಡ ದುಡ್ಡನ್ನು ಅರ್ನ್ ಮಾಡ್ಬೋದು. ಹಾಗಾಗಿ ನೀವು ಏನು ಕಷ್ಟಪಡ್ದೇ ವೀಡಿಯೋಸ್ಗಳನ್ನು ಹಾಕುವಂಥ ಒಂದು ಒಳ್ಳೆ ಕಂಟೆಂಟ್ ಇರ್ತಕ್ಕಂಥ ವೀಡಿಯೋಸ್ಗಳನ್ನು ಮಾಡ್ಕೊಳ್ತಾ ನೀವು ಫೇಸ್ಬುಕ್ ಮುಖಾಂತರ ದುಡ್ಡನ್ನು ಗಳಿಸ್ಬೋದು. ಇವಾಗ ಸೇಮ್ ಯೂಟ್ಯೂಬ್ಗೆ ಯಾವ ಥರ ನಾವು ಮಾನಿಟೈಸೇಷನ್ ಬಂದಾಗ ಅಪ್ಲೈ ಮಾಡ್ತೀವಲ್ಲ, ನಮ್ಮ ಅಕೌಂಟ್ ನಂಬರು, ಪ್ಯಾನ್ ಕಾರ್ಡ್ ನಂಬರು ಎಲ್ಲವನ್ನು ಕೇಳುತ್ತಲ್ಲ, ಅದೇ ರೀತಿಯಾಗಿ ಫೇಸ್ಬುಕ್ ಪೇಜು ಕೂಡ ನಮಗೆ ಮಾನಿಟೈಸ್ ಆದ್ಮೇಲೆ ಪೇ ಔಟನ್ನು ಕಳಿಸುತ್ತೆ. ಆವಾಗ ನಾವು ನಮ್ಮ ಎಲ್ಲ ಒಂದು ಬ್ಯಾಂಕ್ ಖಾತೆಯನ್ನು ಅದಕ್ಕೆ ನಾವು ಕೊಟ್ಟೆ ಅಂದ್ರೆ, ನಮ್ಮ ಒಂದು $100 ಆದ ನಂತರ ಪ್ರತಿ ತಿಂಗಳು 1ನೇ ತಾರೀಕಿಗೆ ಕೂಡ ನಮ್ಮ ಒಂದು ಅಕೌಂಟಿಗೆ ದುಡ್ಡು ಬರ್ತೈತಿ. ಹಾಗಾಗಿ ಮತ್ತೊಮ್ಮೆ ಹೇಳ್ತಿದ್ದೇನೆ ಫ್ರೆಂಡ್ಸು, ಬೇರೆದವ್ರು ಯಾವ ಥರದ ವಿಡಿಯೋಗಳನ್ನು ನೀವು ಹಾಕೋ ಹಾಗಿಲ್ಲ. ಹಾಕಿದರೂ ಕೂಡ ಜನ ನೋಡ್ತಾರೆ, ಬಟ್ ಆದರೆ ಮಾನಿಟೈಸೇಷನ್ ಕೂಡ ಆಗಲ್ಲ. ಹಾಗಾಗಿ ನೀವು ಸ್ವಂತ ನಿಮ್ಮ ವಿಡಿಯೋಸ್ಗಳನ್ನು ಹಾಕಿ ಜನ ಒಂದು ಇಷ್ಟಪಟ್ಟು ಏನಿದೆ ಅಂತ ಅಂದರೆ ಕಾತುರದಿಂದ ಕಾಯ್ತಿರ್ಬೇಕು. ಆ ಥರ ವಿಡಿಯೋಗಳನ್ನು ಹಾಕಿದೆ ಅಂದರೆ ನಿಮಗೆ ವಾಚ್ ಅವರು ಕೂಡ 60,000 ವಾಚ್ ಅವರು ಆಗುತ್ತೆ. ಹಾಗೆ ಫಾಲೋವರ್ಸ್ ಕೂಡ ಬರ್ತಾರೆ. ನಿಮ್ಮ ಒಂದು ವಿಡಿಯೋನ ಕಾತುರತೆಯಿಂದ ನೋಡಲಿಕ್ಕೆ ಅವರು ಒಂಥರ ಕಾಯ್ತಿರ್ತಾರೆ. ಹಾಗಾಗಿ ಒಳ್ಳೆ ಕಂಟೆಂಟ್ ಇರ್ತಕ್ಕಂಥ ವಿಡಿಯೋಗಳನ್ನು ಹಾಕಿ ಇನ್ಯಾಕೆ ತಡ ಮಾಡ್ತೀರಾ ಫ್ರೆಂಡ್ಸ್, ಇವತ್ತೇ ಒಂದು ಫೇಸ್ಬುಕ್ ಪೇಜನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ನೀವು ಒಳ್ಳೊಳ್ಳೆ ವಿಡಿಯೋಗಳನ್ನು ಹಾಕಿ ನೀವು ಮನೆಯಲ್ಲೇ ಕೂತ್ಕೊಂಡು ಹಣವನ್ನು ಗಳಿಸಿ ಅಂತ ಹೇಳ್ತೀನಿ. ನನ್ನ ವಿಡಿಯೋನ ವೀಕ್ಷಿಸಿದಂಥ ತಮಗೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು. ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಾನು ಹಾಕ್ತಿರ್ತೀನಿ. ದಯವಿಟ್ಟು ನಾನು ಎಲ್ಲ ಒಂದು ವಿಡಿಯೋಗಳನ್ನು ನೋಡಿ ಹರಸಿ ಹಾರೈಸಿ. ಧನ್ಯವಾದಗಳು.